ಎರಡು ಕುಟುಂಬಗಳ ನಡುವೆ ಶುರುವಾದಂತಹ ಆಸ್ತಿ ಕಲಹ ಯುವಕನ ಕೊಲೆಯಲ್ಲಿ ಅಂತ್ಯವಾಗಿದೆ. ಯುವಕನಿಗೆ ರಾಡ್ನಿಂದ ಭರ್ಬರವಾಗಿ ಹತ್ಯೆಗೈದಿರುವಂತಹ ಘಟನೆ ನಡೆದಿದೆ. ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಹತ್ಯೆ ಇದು. ರಾಡ್ನಿಂದ ಹೊಡೆದು ಯುವಕನನ್ನ ಭೀಕರವಾಗಿ ಕೊಲೆಗೈಯಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಿಳಗಿಯ ಲಿಂಗಾಪುರದಲ್ಲಿ ಘಟನೆ ನಡೆದಿದೆ. 26 ವರ್ಷದ ವಿಶ್ವನಾಥ ಹನುಮಂತಪ್ಪ ಭರ್ಬರವಾಗಿ ಹತ್ಯೆಯಾದಂತಹ ಯುವಕ. ಗಣೇಶ್, ಪ್ರಕಾಶ್, ರಂಗಪ್ಪ, ಎಂಕಪ್ಪ ಎಂಬುವರಿಂದ ಕೃತ್ಯವನ್ನು ಎಸಗಲಾಗಿದೆಯಂತೆ. ಅಕ್ಟೋಬರ್ 16ರಂದು ನಡೆದಿತ್ತು ಕುಟುಂಬಗಳ ಮಾರಾಮಾರಿ. ತೀವ್ರ ಗಾಯಗೊಂಡಂತಹ ವಿಶ್ವನಾಥ್ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಎರಡು ಕುಟುಂಬಗಳ ನಡುವೆ ಆಸ್ತಿಯ ವಿಚಾರಕ್ಕೆ ಆಗಾಗ ಗಲಾಟೆ ಆಗ್ತಾ ಇತ್ತಂತೆ. ಈಗ ಈ ಜಗಳ ಗಲಾಟೆ ಯುವಕನ ಕೊಲೆಯಲ್ಲಿ ಅಂತ್ಯವಾದಂತೆ ಕಾಣಿಸ್ತಾ ಇದೆ. ವಿಶ್ವನಾಥನ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. 26 ವರ್ಷದ ಯುವಕ ಈತನಿಗೆ 3 ರಾಡ್ನಿಂದ ಹೊಡೆದು ಹಲ್ಲೆ ಮಾಡಿದರು. ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿತ್ತು. ಆಸ್ಪತ್ರೆಯಲ್ಲಿ ICUನಲ್ಲಿ ಈತನಿಗೆ ಟ್ರೀಟ್ಮೆಂಟನ್ನು ಕೊಡಿಸಲಾಗ್ತಾ ಇತ್ತು. ಈಗ ಚಿಕಿತ್ಸೆ ಫಲಿಸದೆ 26 ವರ್ಷದ ವಿಶ್ವನಾಥ ಹನುಮಂತಪ್ಪ ಸಾವನ್ನಪ್ಪಿದ್ದಾನೆ.